ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಒಂದೇ ದೇಶ ಒಂದೇ ಚುನಾವಣೆ ಇದಕ್ಕೆ ಸಂಬಂಧಪಟ್ಟಂತ ಎರಡು ಮಸೂದೆಗಳಿಗೆ ಅಂಗೀಕಾರವನ್ನು ಕೊಟ್ಟಿದೆ. ಇದೇ ಚಳಿಗಾಲದ ಅಧಿವೇಶನ, ಸಂಸತ್ತಿನ ಅಧಿವೇಶನ ಏನಿದೆ, ಅಧಿವೇಶನದಲ್ಲಿ ಆ ಎರಡು ಮಸೂದೆಗಳನ್ನು ಮಂಡನೆ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಈ ಅಧಿವೇಶನದಲ್ಲೇ ಆ ಮಸೂದೆಗಳು ಅಂಗೀಕಾರ ಆಗುವಂಥ ಸಾಧ್ಯತೆ ಕಡಿಮೆ ಇದೆ. ಆದರೆ ಆ ಎರಡೂ ಮಸೂದೆಗಳು ಹೆಚ್ಚುವರಿ ಅಧ್ಯಯನಕ್ಕಾಗಿ ಜಂಟಿ ಸದನ ಸಮಿತಿಗೆ ರವಾನೆ ಆಗ್ಬೋದು. ಅಲ್ಲಿ ಕೆಲವೊಂದಿಷ್ಟು ಮಾರ್ಪಾಡುಗಳಾದರೂ ಕೂಡ ಅಚ್ಚರಿ ಏನೂ ಇಲ್ಲ. ಆದರೆ ಏಕಕಾಲಕ್ಕೆ ರಾಜ್ಯಗಳ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭೆ ಚುನಾವಣೆ ಇವುಗಳನ್ನು ನಡೆಸಲಿಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ ಇದೆ ಎನ್ನುವಂಥದ್ದು ಸದ್ಯದ ಪ್ರಶ್ನೆ. ಆರಂಭಿಕ ಹಂತದಲ್ಲಿ ಇರುವಂತಹ ಸವಾಲುಗಳು ಏನು? ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಕಮಿಟಿ ಕೊಟ್ಟಿರುವಂತಹ ವರದಿಯ ಪ್ರಕಾರ ಕನಿಷ್ಠ 23 ರಾಜ್ಯಗಳ ವಿಧಾನಸಭೆಗಳ ಅವಧಿ ಏನಿದೆ ಅದರ ಅವಧಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ ಇನ್ ಕೇಸ್ 2029ರಿಂದಲೇ ಈ ಯೋಜನೆಯನ್ನು ಜಾರಿಗೊಳಿಸಿದ್ರೆ. ಉದಾಹರಣೆಗೆ 2024ರ ಲೋಕಸಭಾ ಚುನಾವಣೆಯ ಜೊತೆಗೆ 2 ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯಿತು, ಆಂಧ್ರ ಪ್ರದೇಶ ಮತ್ತು ಒಡಿಶಾ. ಲೋಕಸಭಾ ಚುನಾವಣೆ ಮುಗಿದ ಕೇವಲ 6 ತಿಂಗಳಲ್ಲಿ ಜಮ್ಮು ಕಾಶ್ಮೀರ, ಹರಿಯಾಣ, ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಈ 4 ರಾಜ್ಯಗಳಿಗೆ ವಿಧಾನಸಭಾ ಚುನಾವಣೆ ನಡೆಯಿತು. ಅರುಣಾಚಲ ಪ್ರದೇಶ, ಸಿಕ್ಕಿಂಗೂ ಕೂಡ ವಿಧಾನಸಭಾ ಚುನಾವಣೆ ನಡೆದಿದೆ. ಸೊ ಈ ಕನಿಷ್ಠ 7 ರಾಜ್ಯಗಳೇನಿದೆ, ಈ 7 ರಾಜ್ಯಗಳಲ್ಲಿ ಲೋಕಸಭಾ ಚುನಾವಣೆಯ ಜೊತೆಗೆಯೇ ವಿಧಾನಸಭಾ ಚುನಾವಣೆಯನ್ನು ನಡೆಸಲಿಕ್ಕೆ ಅವಕಾಶಗಳಿದೆ. ಈ 7 ರಾಜ್ಯಗಳ ಪೈಕಿ ಕೆಲವು ರಾಜ್ಯಗಳು, ಅದು ಹರಿಯಾಣ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಈ ರಾಜ್ಯಗಳಿಗೆ ಒಂದು 6 ತಿಂಗಳು ಪ್ರೀಮೆಚ್ಯೂರ್ ಎಲೆಕ್ಷನ್ ಆಗುತ್ತೆ. ಅಂದರೆ ಅವಧಿಗೂ ಮೊದಲೇ ಚುನಾವಣೆಗಳಾಗ್ಬೋದು. ಇದು 7 ರಾಜ್ಯಗಳ ಕತೆ. ಆದರೆ ಇನ್ನುಳಿದ ರಾಜ್ಯಗಳ ಪರಿಸ್ಥಿತಿ ಏನು? ಇದು ಇರುವಂತಹ ಪ್ರಶ್ನೆ. ಕಾರಣ ಏನು ಅಂತ ಹೇಳಿದ್ರೆ, ದೆಹಲಿ ವಿಧಾನಸಭೆಯ ಅವಧಿ ಮುಕ್ತಾಯ ಆಗುವಂಥದ್ದು 2025ರ ಫೆಬ್ರವರಿ ತಿಂಗಳಿಗೆ. ಬಿಹಾರ ವಿಧಾನಸಭೆಯ ಅವಧಿ ಅಂತ್ಯ ಆಗುವಂಥದ್ದು 2025ರ ನವೆಂಬರ್ ತಿಂಗಳಿಗೆ. ಈಗ ಇದೇ ಫೆಬ್ರವರಿಯಷ್ಟೊತ್ತಿಗೆ ದೆಹಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಅಲ್ಲಿಗೆ ಆ ಸರ್ಕಾರದ ಅವಧಿ ಅಂತ್ಯ ಆಗುವಂಥದ್ದು, ಹೊಸ ಸರ್ಕಾರದ ಅವಧಿ ಅಂತ್ಯ ಆಗುವಂಥದ್ದು 2030ರ ಫೆಬ್ರವರಿಗೆ. ಬಿಹಾರದಲ್ಲಿ 2025ರ ನವೆಂಬರ್ಗೆ ಎಲೆಕ್ಷನ್ ಇದೆ. ಸೊ ಆ ಎಲೆಕ್ಷನ್ ನಡೆಯಲೇಬೇಕು. 2025ರ ನವೆಂಬರ್ಗೆ ನಡೆಯುವಂತಹ ಚುನಾವಣೆಯಲ್ಲಿ ರಚನೆ ಆಗುವಂತಹ ಸರ್ಕಾರದ ಅವಧಿ ಅಂತ್ಯ ಆಗುವಂಥದ್ದು 2030ರ ನವೆಂಬರ್ಗೆ. ಇನ್ನು ಪಶ್ಚಿಮ ಬಂಗಾಳ, ತಮಿಳುನಾಡು ಮತ್ತು ಅಸ್ಸಾಂ, ಕೇರಳ ಹಾಗೂ ಪುದುಚೇರಿ ಈ 5 ರಾಜ್ಯಗಳ ವಿಧಾನಸಭೆಯ ಚುನಾವಣೆ ಇರುವಂಥದ್ದು 2026ರ ಮೇ ಮತ್ತು ಜೂನ್ ಅವಧಿಯಲ್ಲಿ. ಸೊ 2026ರ ಮೇ ಮತ್ತು ಜೂನ್ ಅವಧಿಯಲ್ಲಿ ಹೊಸದಾಗಿ ಈ ರಾಜ್ಯಗಳಿಗೆ ಚುನಾವಣೆ ನಡೆದು, 5 ರಾಜ್ಯಗಳಿಗೆ ಚುನಾವಣೆ ನಡೆದು ಅಲ್ಲಿ ಸ್ಥಾಪಿತ ಆಗುವಂತಹ ಹೊಸ ಸರ್ಕಾರಗಳ ಅವಧಿ ಅಂತ್ಯ ಆಗುವಂಥದ್ದು 2031ರ ಮೇ ಜೂನ್ ಅವಧಿಗೆ. ಇನ್ನು ಮಣಿಪುರ, ಗೋವಾ, ಪಂಜಾಬ್, ಉತ್ತರಾಖಂಡ್ ಜೊತೆಗೆ ಉತ್ತರ ಪ್ರದೇಶ್ ಈ ವಿಧಾನಸಭೆಗಳ ಅವಧಿ ಅಂತ್ಯ ಆಗುವಂಥದ್ದು 2027ರ ಮಾರ್ಚ್ ಮೇ ಅವಧಿಯಲ್ಲಿ. ಈ 5 ರಾಜ್ಯಗಳಿಗೆ ಚುನಾವಣೆ ನಡೆದು ಅವುಗಳ ಅಲ್ಲಿ ಸ್ಥಾಪನೆ ಆಗುವಂತಹ ಹೊಸ ಸರ್ಕಾರದ ಅವಧಿ ಅಂತ್ಯ ಆಗುವಂಥದ್ದು 2032ರ ಮಾರ್ಚ್ ಮತ್ತು ಮೇ ಅವಧಿಯಲ್ಲಿ. ಇನ್ನು ಗುಜರಾತ್ಗೆ 2027ರ ಡಿಸೆಂಬರ್ಗೆ ಚುನಾವಣೆ ನಡೆಯುತ್ತೆ. ಅಲ್ಲಿ ಸ್ಥಾಪನೆ ಆಗುವಂತಹ ಹೊಸ ಸರ್ಕಾರದ ಅವಧಿ ಅಂತ್ಯ ಆಗುವಂಥದ್ದು 2032ರ ಡಿಸೆಂಬರ್ಗೆ. ಇನ್ನು 2028ಕ್ಕೆ ಹಿಮಾಚಲ ಪ್ರದೇಶ, ಮೇಘಾಲಯ, ನಾಗಾಲ್ಯಾಂಡ್, ತ್ರಿಪುರಾ, ಕರ್ನಾಟಕ ಈ 5 ರಾಜ್ಯಗಳೇನಿದೆ, ಈ 5 ರಾಜ್ಯಗಳ ಅವಧಿ ಅಂತ್ಯ ಆಗುವಂಥದ್ದು, ವಿಧಾನಸಭೆಯ ಅವಧಿ ಅಂತ್ಯ ಆಗುವಂಥದ್ದು ಜನವರಿಯಿಂದ ಮೇ ತಿಂಗಳ ಅವಧಿ 2028ಕ್ಕೆ. ಸೊ ಈ 5 ರಾಜ್ಯಗಳಲ್ಲಿ 2028ಕ್ಕೆ ನಡೆಯುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ರಚನೆಯಾಗುವಂತಹ ಹೊಸ ಸರ್ಕಾರದ ಅವಧಿ ಅಂತ್ಯ ಆಗುವಂಥದ್ದು 2033ರ ಜನವರಿ ಮೇ ಅವಧಿಯಲ್ಲಿ. 2033ರ ಜನವರಿ ಮೇ ಅವಧಿಯಲ್ಲಿ 2028ಕ್ಕೆ ಎಲೆಕ್ಷನ್ ಆದರೆ
ಇನ್ನು ಮಧ್ಯಪ್ರದೇಶ, ಮಿಜೋರಾಂ, ತೆಲಂಗಾಣ, ಛತ್ತೀಸ್ಗಢ, ರಾಜಸ್ಥಾನ ಈ 5 ರಾಜ್ಯಗಳ ಅವಧಿ, ವಿಧಾನಸಭೆಯ ಅವಧಿ ಅಂತ್ಯ ಆಗುವಂಥದ್ದು 2028ರಲ್ಲಿ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ 2033ರ ಡಿಸೆಂಬರ್ ಅವಧಿಯಲ್ಲಿ ಅಂತ್ಯ ಆಗುತ್ತೆ. ಡಿಸೆಂಬರ್ ಅವಧಿಯಲ್ಲಿ ಅಂತ್ಯ ಆಗುತ್ತೆ. ಸೊ ಇದು ಇರುವಂತಹ ಇಂಪ್ಲಿಕೇಶನ್ಸು. ಸೊ ಕನಿಷ್ಠ 23 ವಿಧಾನಸಭೆಗಳ ಅವಧಿ ಏನಿದೆ ಅದು ಲೋಕಸಭಾ ಚುನಾವಣೆಯ ಜೊತೆಗೆ ವಿಧಾನಸಭಾ ಚುನಾವಣೆಯನ್ನು ಜಾರಿಗೊಳಿಸಲಿಕ್ಕೆ ಪೂರಕವೇ ಆಗಿಲ್ಲ. ಅದರಲ್ಲೂ ಫಾರ್ ಎಕ್ಸಾಂಪಲ್ 2029ರಿಂದಲೇ ಏಕಕಾಲಕ್ಕೆ ರಾಜ್ಯಗಳ ವಿಧಾನಸಭಾ ಚುನಾವಣೆಯ ಜೊತೆ ಲೋಕಸಭಾ ಚುನಾವಣೆಯ ಜೊತೆಗೆ ವಿಧಾನಸಭಾ ಚುನಾವಣೆಯೇ ನಡಿಬೇಕು ಅಂತಾದರೆ ಹಿಮಾಚಲ ಪ್ರದೇಶ, ಮೇಘಾಲಯ, ನಾಗಾಲ್ಯಾಂಡ್ ಮತ್ತು ತ್ರಿಪುರಾ ಹಾಗೂ ಕರ್ನಾಟಕ ಈ ವಿಧಾನಸಭೆಗಳ ಅವಧಿ 2028ಕ್ಕೆ ಏನಾದರೂ ಎಲೆಕ್ಷನ್ ನಡೆದರೆ, ವಿಧಾನಸಭೆ ಎಲೆಕ್ಷನ್ ನಡೆದರೆ ಕೇವಲ 1 ವರ್ಷ ಮಾತ್ರ ಇರುತ್ತೆ. ಕೇವಲ 1 ವರ್ಷ ಮಾತ್ರ ಇರುತ್ತೆ. ತೆಲಂಗಾಣ, ಮಿಜೋರಾಂ, ಮಧ್ಯಪ್ರದೇಶ, ಛತ್ತೀಸ್ಗಢ ಮತ್ತು ರಾಜಸ್ಥಾನ ಈ ವಿಧಾನಸಭೆಗಳ ಅವಧಿ ಕೇವಲ 6 ತಿಂಗಳು ಮಾತ್ರ ಇರುತ್ತೆ. ಮಣಿಪುರ, ಗೋವಾ, ಪಂಜಾಬ್ ಮತ್ತು ಉತ್ತರಾಖಂಡ್ ಹಾಗೂ ಉತ್ತರ ಪ್ರದೇಶ ಈ ವಿಧಾನಸಭೆಗಳ ಅವಧಿ ಒಂದು ವೇಳೆ 2029ರಿಂದಲೇ ಏಕಕಾಲಕ್ಕೆ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ಅಂತಾದರೆ ಮಣಿಪುರ, ಗೋವಾ, ಪಂಜಾಬ್, ಉತ್ತರಾಖಂಡ್, ಉತ್ತರ ಪ್ರದೇಶ ಈ ರಾಜ್ಯಗಳ ವಿಧಾನಸಭೆಯ ಅವಧಿ ಕೇವಲ 2 ವರ್ಷ ಮಾತ್ರ ಇರುತ್ತೆ, 3 ವರ್ಷ ಇರಲ್ಲ. ಗುಜರಾತ್ನ ಅವಧಿ ಕೂಡ 2 ವರ್ಷಕ್ಕಿಂತ ಕಡಿಮೆ ಇರುತ್ತೆ ಅಲ್ಲಿಯ ವಿಧಾನಸಭೆಯ ಅವಧಿ. ಇನ್ನು ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ, ಕೇರಳ, ಪುದುಚೇರಿ ಈ ವಿಧಾನಸಭೆಗಳ ಅವಧಿ 2026ಕ್ಕೆ ಎಲೆಕ್ಷನ್ ನಡೀಲೇಬೇಕು ಅಲ್ಲಿ. ಅವುಗಳ ಅವಧಿ ಕೇವಲ 3 ವರ್ಷ ಮಾತ್ರ ಇರುತ್ತೆ. 2 ವರ್ಷ ಕತ್ರಿ ಬೀಳುತ್ತೆ, ಪಕ್ಕ 2 ವರ್ಷ ಕತ್ರಿ ಬೀಳುತ್ತೆ. ದೆಹಲಿ ಮತ್ತು ಬಿಹಾರಕ್ಕೆ ಕನಿಷ್ಠ 1 ವರ್ಷ ಅವುಗಳ ಅವಧಿ ಕಡಿತ ಆಗುತ್ತೆ. ಕನಿಷ್ಠ 1 ವರ್ಷ ಅವುಗಳ ಅವಧಿ ಕಡಿತ ಆಗುತ್ತೆ. ಇಲ್ಲಿ ಲೋಕಸಭಾ ಚುನಾವಣೆಯ ಜೊತೆಗೆ ರಾಜ್ಯಗಳ ವಿಧಾನಸಭಾ ಚುನಾವಣೆಯನ್ನು ನಡೆಸಲಿಕ್ಕೆ ಸೂಕ್ತವಾದಂತಹ ರಾಜ್ಯಗಳು ಯಾವುದು ಅಂತ ಹೇಳಿದ್ರೆ ಅರುಣಾಚಲ ಪ್ರದೇಶ, ಸಿಕ್ಕಿಂ, ಆಂಧ್ರ ಪ್ರದೇಶ, ಒಡಿಸ್ಸಾ, ಹರಿಯಾಣ, ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಮಾತ್ರ. ಒಟ್ಟು 28 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪೈಕಿ ಕೇವಲ 7 ರಾಜ್ಯಗಳಲ್ಲಿ ಮಾತ್ರ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮಾತ್ರ ಇದನ್ನು ಇಂಪ್ಲಿಮೆಂಟ್ ಮಾಡಬಹುದು. ಅದರ್ವೈಸ್ 2029 ಅಥವಾ 2034 ಅಂತ ಅಂದ್ಕೊಂಡ್ರು ಕೂಡ ಅವುಗಳ ಅವಧಿ ಏನಿದೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ ಚುನಾಯಿತ ಸರ್ಕಾರಗಳಿಗೆ. ಸೊ ಜನ ಕೊಡುವಂತಹ ತೀರ್ಪನ್ನು ಈ ನಿಯಮಗಳ ಮುಖಾಂತರ ಹೇಗೆ ಉಲ್ಟಾ ಪಲ್ಟಾ, ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ 2028ಕ್ಕೆ ಏನು ವಿಧಾನಸಭಾ ಚುನಾವಣೆ ನಿಗದಿಯಾಗಿದೆ, ಆ ಚುನಾವಣೆಯಲ್ಲಿ ಯಾವುದಾದ್ರೂ ಒಂದು ಪಕ್ಷಕ್ಕೆ ಥಮ್ಮಿಂಗ್ ಮೆಜಾರಿಟಿಯನ್ನು ಕೊಟ್ಟರು, ಜನ ಎಲೆಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಆ ಸರ್ಕಾರಕ್ಕೆ ಸಿಗುವಂಥ ಅವಧಿ ಕೇವಲ 1 ವರ್ಷ. ಕೇವಲ 1 ವರ್ಷ. ಮತ್ತೆ ಎಲೆಕ್ಷನ್ ಹೋಗಲೇಬೇಕು. 2029ಕ್ಕೆ ಸೈಮಲ್ಟೇನಿಯಸ್ ಎಲೆಕ್ಷನ್ ಆಗಬೇಕು ಅಂತಾದರೆ ಆ ಸಂದರ್ಭದಲ್ಲಿ ಜನ ತಮ್ಮ ನಿರ್ಧಾರವನ್ನು ಬದಲಾಯಿಸಿಬಿಡ್ಬೋದು. ಹಾಗಾದರೆ ಜನ ಕೊಟ್ಟಂಥ ಥಮ್ಮಿಂಗ್ ಮೆಜಾರಿಟಿನ ಅವಧಿ ಎಷ್ಟು? ಕೇವಲ 1 ವರ್ಷ. ಸೊ ಜನರ ಮೂಲಭೂತ ಪ್ರಜಾತಂತ್ರದ ಹಕ್ಕೇನಿದೆ, ಆ ಅವ್ರು ಏನು ಹಕ್ಕು ಚಲಾವಣೆಯನ್ನು ಮಾಡಿರ್ತಾರೆ ಅದನ್ನು ಉಲ್ಟಾ ಪಲ್ಟಾ ಮಾಡುವಂತಹ ಯೋಚನೆ ಇದು ಅಷ್ಟೇ. ಬರೀ ದುಡ್ಡು ಉಳಿಸುವುದು ಪ್ರಜಾಪ್ರಭುತ್ವದ ಉದ್ದೇಶ ಆಗಿರಲ್ಲ. ಪ್ರಜಾಪ್ರಭುತ್ವದ ಉದ್ದೇಶ ಒಂದು ಜನರ ಮ್ಯಾಂಡೇಟ್ ಏನಿದೆ, ಜನರ ತೀರ್ಪೇನಿದೆ, ಜನ 5 ವರ್ಷಕ್ಕೆ ಒಂದು ಸರ್ಕಾರವನ್ನು ಎಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ 5 ವರ್ಷಕ್ಕೆ ಆ ಸರ್ಕಾರ ಅಧಿಕಾರದಲ್ಲಿ ಇರಬೇಕು ಅಂತ ಜನ ಮ್ಯಾಂಡೇಟ್ ಮಾಡುವಂಥದ್ದು. 5 ವರ್ಷ ಆದ ಬಳಿಕ ಜನ ಮತ್ತೆ ತಮ್ಮ ತೀರ್ಪನ್ನು ಬದಲಾಯಿಸ್ಬೋದು ಅಥವಾ ಅದೇ ಪಕ್ಷವನ್ನು ಎಲೆಕ್ಟ್ ಮಾಡ್ಬೋದು. ಅದು ಜನಕ್ಕೆ ಬಿಟ್ಟಂತ ಆಗ್ತಿತ್ತು. ಬಟ್ ಜನ 5 ವರ್ಷ ಕೊಡಬಹುದಾದಂಥ ಒಂದು ಮ್ಯಾಂಡೇಟನ್ನು ಕೇವಲ 1 ವರ್ಷಕ್ಕೆ ಸೀಮಿತಗೊಳಿಸುವಂಥದ್ದು ಅಥವಾ 3 ವರ್ಷಕ್ಕೆ ಸೀಮಿತಗೊಳಿಸುವಂಥದ್ದು, 2 ವರ್ಷಕ್ಕೆ ಸೀಮಿತಗೊಳಿಸೋದಾದರೆ ಮತದಾನದ ಉದ್ದೇಶ ಏನಿತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅದನ್ನೇ ಉಲ್ಟಾ ಪಲ್ಟಾ ಮಾಡ್ದಂಗಾಗುತ್ತೆ. ಕನಿಷ್ಠ 23 ರಾಜ್ಯಗಳ ಮೇಲೆ, ರಾಜ್ಯಗಳ ವಿಧಾನಸಭಾ ಚುನಾವಣೆಗಳ ಮೇಲೆ ನೇರವಾದಂಥ ಪರಿಣಾಮವನ್ನು ಬೀರುತ್ತೆ. ಕನಿಷ್ಠ 23 ವಿಧಾನಸಭೆಗಳು, ಕನಿಷ್ಠ 23 ಅನಾವಶ್ಯಕವಾದಂತಹ ಪ್ರಯೋಗ ಅಂತಲೇ ಹೇಳ್ಬೋದು.
ಅನಾವಶ್ಯಕವಾದಂತಹ ಪ್ರಯೋಗ. ಏಕಕಾಲಕ್ಕೆ ಚುನಾವಣೆ ನಡೆಸೋದ್ರಿಂದ GDP ಜಾಸ್ತಿ ಆಗುತ್ತೆ, ಆರ್ಥಿಕ ಹೊರೆ ಕಮ್ಮಿ ಆಗುತ್ತೆ ಎನ್ನುವಂಥದ್ದಕ್ಕೆ ವಾದಗಳನ್ನು ಮಾಡಲಾಗ್ತಿದೆಯೇ ಹೊರತು ಅದು ಸಾಧ್ಯನೂ ಇಲ್ಲ. ಕೇವಲ 100 ದಿನದಲ್ಲಿ ವಿಧಾನಸಭೆ ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯನ್ನು ಏಕಕಾಲಕ್ಕೆ ನಡೆಸುವಂಥದ್ದು ಅಷ್ಟು ಸುಲಭದ ವಿಷಯ ಅಲ್ಲ. ಬಟ್ ಇಲ್ಲಿ ಇನ್ನೊಂದು ಪ್ರಮುಖವಾಗಿ ಈಗ ನಮಗೆ ಕಾಡ್ತಾ ಇರುವಂಥ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ರಾಮನಾಥ್ ಕೋವಿಂದ್ ಅವರ ಕಮಿಟಿ 2 ಫಾರ್ಮುಲಾವನ್ನು ಮುಂದಿಟ್ಟಿದೆ. 2 ಫಾರ್ಮುಲಾ ಏನು ಅಂತ ಹೇಳಿದ್ರೆ, ಲೋಕಸಭಾ ಚುನಾವಣೆ ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾವಣೆಯನ್ನು ಒಟ್ಟಿಗೆ ಮಾಡಬೇಕು. ಇದಕ್ಕೆ ಒಂದು ಸಾಂವಿಧಾನಿಕ ತಿದ್ದುಪಡಿ. ಎಲ್ಲ ರಾಜ್ಯಗಳ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ಮುಗಿದಾದ ಬಳಿಕ ಎಲ್ಲ ರಾಜ್ಯಗಳ ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯತ್ಗಳ ಚುನಾವಣೆ ಮಾಡಬೇಕು. ಅದಕ್ಕೆ 100 ದಿನಗಳ ಗಡುವನ್ನು ಕೊಡಲಾಗಿದೆ. ಬಟ್ ಅಲ್ಲಿ ಇನ್ನೊಂದು ಅಮೆಂಡ್ಮೆಂಟ್ ವಿಚಿತ್ರ ಏನು ಅಂತ ಹೇಳಿದ್ರೆ, ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾವಣೆಯನ್ನು ಲೋಕಸಭೆ ಚುನಾವಣೆಯ ಜೊತೆಗೆ ಮಾಡಬೇಕು ಎನ್ನುವಂತಹ ಸಾಂವಿಧಾನಿಕ ತಿದ್ದುಪಡಿ ಏನಿದೆ, ಅದಕ್ಕೆ ರಾಜ್ಯಗಳ ವಿಧಾನಸಭೆಗಳ ಒಪ್ಪಿಗೆಯ ಅಗತ್ಯ ಇಲ್ಲ ಅಂಥೇಳಿ ವರದಿಯಲ್ಲಿ ಹೇಳಲಾಗಿದೆ. ರಾಜ್ಯಗಳ ವಿಧಾನಸಭೆಗಳ ಒಪ್ಪಿಗೆಯೇ ಅಗತ್ಯ ಇಲ್ಲ ಅಂತ. ಆದರೆ ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯತ್ಗಳ ಚುನಾವಣೆಯನ್ನು ಏಕಕಾಲಕ್ಕೆ ನಡೆಸುವಂಥ ತಿದ್ದುಪಡಿಗೆ ರಾಜ್ಯಗಳ ವಿಧಾನಸಭೆ 28 ರಾಜ್ಯಗಳು ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳೇನಿದೆ ಇವುಗಳ ಒಪ್ಪಿಗೆಯ ಅವಶ್ಯಕತೆ ಇದೆ ಅಂಥೇಳಿ ರಾಮನಾಥ್ ಕೋವಿಂದ್ ಅವರ ಕಮಿಟಿ ಹೇಳಿರುವಂಥದ್ದು. ತೀರ ವಿಚಿತ್ರ ಇದು. ಕಾರಣ ಏನು ಅಂತ ಹೇಳಿದ್ರೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ದೇಶದ ರಾಜಕೀಯ ಸ್ಥಿತಿಯನ್ನು ನಿರ್ಧಾರ ಮಾಡಲ್ಲ. ಈ ದೇಶದ ರಾಜಕೀಯ ಸ್ಥಿತಿಯನ್ನು, ಒಂದು ರಾಜ್ಯದ ರಾಜಕೀಯ ಸ್ಥಿತಿಯನ್ನು ನಿರ್ಧಾರ ಮಾಡುವಂಥದ್ದು ರಾಜ್ಯಗಳಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆ. ಸೊ ರಾಜ್ಯಗಳಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಮಹತ್ವದ ಐತಿಹಾಸಿಕ ತಿದ್ದುಪಡಿಯೊಂದರ ಅಗತ್ಯ ಇದೆ ಅಂತ ಹೇಳಿರುವಂತಹ ಈ ರಿಪೋರ್ಟ್ ಏನಿದೆ, ರಾಜ್ಯಗಳ ಒಪ್ಪಿಗೆಯೇ ಅಗತ್ಯ ಇಲ್ಲ ಅಂಥೇಳಿ ಹೇಳಿದೆ. ರಾಜ್ಯಗಳ ಒಪ್ಪಿಗೆನೇ ಅಗತ್ಯ ಇಲ್ಲ ಅಂಥೇಳಿ. ಬಟ್ ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯತಿಗಳ ಏಕಕಾಲಕ್ಕೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಆ ತಿದ್ದುಪಡಿಗೆ ರಾಜ್ಯಗಳ ಒಪ್ಪಿಗೆ ಬೇಕು ಅಂಥೇಳಿ ಈ ಸಮಿತಿ ವರದಿಯನ್ನು ಕೊಟ್ಟಿರುವಂಥದ್ದು. ತೀರಾ ವಿಚಿತ್ರ. ಬಹುಶಃ ರಾಮನಾಥ್ ಕೋವಿಂದ್ ವರದಿ ಕೊಟ್ಟಿದ್ದು ನಿಷ್ಪಕ್ಷಪಾತವಾಗಿದೆ ಅಂಥೇಳಿ ನಾವು ಭಾವಿಸುವಂಥ ಅವಶ್ಯಕತೆ ಇಲ್ಲ. ಕಾರಣ ಆ ಕಮಿಟಿಯಲ್ಲಿ ರಾಮನಾಥ್ ಕೋವಿಂದ್ ಅವರಿದ್ದರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದ್ದರು, ಜೊತೆಗೆ ಕಾಂಗ್ರೆಸ್ನಿಂದ ಸಿಕ್ಕಂತಹ ಸಕಲ ಲಾಭಗಳನ್ನು ಅನುಭವಿಸಿ ಅದಾದ ಬಳಿಕ ಕಾಂಗ್ರೆಸ್ಸನ್ನು ಬಿಟ್ಟು ಕಾಂಗ್ರೆಸ್ಸನ್ನು ತೆಗಳಿ ಮೋದಿಯ ಜಪ ಮಾಡಿಕೊಂಡು ಜಯಕಾರ ಮಾಡಿಕೊಂಡು ತಮ್ಮದೇ ಆದಂತಹ ಸ್ವತಂತ್ರವಾದಂತಹ ಪಕ್ಷವನ್ನು ಕಟ್ಟಿ ಮುಗ್ಗರಿಸಿದಂತಹ ಗುಲಾಂ ನಬಿ ಆಜಾದ್ ಕೂಡ ಆ ಕಮಿಟಿಯಲ್ಲಿದ್ದರು, ರಾಮನಾಥ್ ಕೋವಿಂದ್ ಕಮಿಟಿಯಲ್ಲಿ. ಜೊತೆಗೆ BJP ಪರ ಒಲವು ಹೊಂದಿರುವಂತಹ ಸುಪ್ರೀಂ ಕೋರ್ಟ್ನ ವಕೀಲ ಹರೀಶ್ ಸಾಳ್ವೆ ಇದ್ದರು. ಸೊ ಇದು ಕಂಪ್ಲೀಟ್ಲಿ ಒನ್ ಸೈಡೆಡ್ ರಿಪೋರ್ಟ್ ಇದ್ದಂಗೆ ಇದು. ಈ ರಾಮನಾಥ್ ಕೋವಿಂದ್ ಅವರ ಸಮಿತಿಯ ವರದಿ ಏನಿದೆ, ಒನ್ ಸೈಡೆಡ್ ರಿಪೋರ್ಟ್. ಇದನ್ನು BJPಯ ವರದಿ ಅಂತ ಹೇಳಿದ್ರು ಕೂಡ ತಪ್ಪೇನೂ ಇಲ್ಲ. BJPಯ ವರದಿ ಅಂತ ಹೇಳಿದ್ರು ಕೂಡ ತಪ್ಪೇನೂ ಇಲ್ಲ. ಸೊ ವಿಚಿತ್ರ ನೋಡಿ, ರಾಜ್ಯಗಳ ವಿಧಾನಸಭೆ ಚುನಾವಣೆಯಲ್ಲಿ ಆಗಬಹುದಾದಂತಹ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ತಿದ್ದುಪಡಿ ಏನು ಬೇಕು ಅಂಥೇಳಿ ಸಮಿತಿಯನ್ನು ಶಿಫಾರಸನ್ನು ಮಾಡಿದೆ. ಆ ತಿದ್ದುಪಡಿಗೆ ರಾಜ್ಯಗಳ ವಿಧಾನಸಭೆಯ ಒಪ್ಪಿಗೆ ಅಗತ್ಯ ಇಲ್ಲ. ಪಂಚಾಯತ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯಗಳ ಒಪ್ಪಿಗೆ ಬೇಕು, ಇಲ್ಲದಿದ್ದರೆ ಆಗಲ್ಲ ಆ ತಿದ್ದುಪಡಿ. ರಾಜ್ಯಗಳ ವಿಧಾನಸಭೆ ಒಪ್ಪಿಗೆ ಕೊಡದೇ ಇದ್ದರೆ ಆಗಲ್ಲ ಆ ತಿದ್ದುಪಡಿ. ಇದು ವಿಚಿತ್ರ. ಬಹುಶಃ BJPಯವರಿಗೆ ಇರುವಂಥ ಆತಂಕ ಏನು ಅಂತ ಹೇಳಿದ್ರೆ, ಈ ಏಕಕಾಲಕ್ಕೆ ರಾಜ್ಯಗಳ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆ ಒಟ್ಟೊಟ್ಟಿಗೆ ಮಾಡಲಿಕ್ಕೆ ಅರ್ಧಕ್ಕಿಂತ ಅಧಿಕ ರಾಜ್ಯಗಳ ಒಪ್ಪಿಗೆಯ ಅವಶ್ಯಕತೆ ಇದೆ ಎನ್ನುವಂತಹ ಅಡಿಯಲ್ಲಿ ತಿದ್ದುಪಡಿಯನ್ನು ತಂದುಬಿಟ್ರೆ ಆಗ ಇದಾಗಲ್ಲ ಎನ್ನುವಂಥದ್ದು BJPಯವರ ಆತಂಕ. ಕಾರಣ ಏನು ಅಂತ ಹೇಳಿದ್ರೆ, ಈಗ ಹಿಮಾಚಲ ಪ್ರದೇಶದಲ್ಲಿ BJP ಇಲ್ಲ, ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು. ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರ. ಬಿಹಾರದಲ್ಲಿ ಸಮ್ಮಿಶ್ರ ಸರ್ಕಾರ ಇರುವಂಥದ್ದು. ಪಶ್ಚಿಮ ಬಂಗಾಳದಲ್ಲಿ TMC, ತಮಿಳುನಾಡು, ಕೇರಳ,
ಪುದುಚೇರಿ, ಪಂಜಾಬ್, ಹೀಗೆ ಹಲವು ರಾಜ್ಯಗಳ ವಿಧಾನಸಭೆಗಳಲ್ಲಿ ಈ ತಿದ್ದುಪಡಿಗೆ ಒಪ್ಪಿಗೆನೇ ಸಿಗದೇ ಇರಬಹುದು. ಸೊ ಅಂಥದ್ದೊಂದು ಆತಂಕ ಬಹುಶಃ BJPಯ ನಾಯಕರ ಅಪೇಕ್ಷೆಯ ಮೇರೆಗೆ ರೆಡಿಯಾಗಿರುವಂಥ ಈ ರಿಪೋರ್ಟ್ ಏನಿದೆ ಅದರಲ್ಲಿ ಎದ್ದು ಕಾಣಿಸ್ತಾ ಇದೆ. ಇಲ್ಲದೇ ಇದ್ದರೆ ಸಹಜವಾಗಿ ಮೂಡಬೇಕಾಗಿರುವಂಥ ಪ್ರಶ್ನೆ ಇದು. ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯತ್ಗಳ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬದಲಾವಣೆಗೆ ರಾಜ್ಯಗಳ ಒಪ್ಪಿಗೆ ಬೇಕು ಅಂತೇಳಿ ಶಿಫಾರಸು ಮಾಡಿರುವಂಥ ಸಮಿತಿ ರಾಜ್ಯದ ರಾಜಕೀಯವನ್ನೇ ಬದಲಾಯಿಸಿ ಬಿಡಬಹುದಾದಂತಹ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮಾಡಬೇಕಾಗಿರುವಂತಹ ಬದಲಾವಣೆಗಳಿಗೆ ರಾಜ್ಯಗಳ ವಿಧಾನಸಭೆಗಳ ಒಪ್ಪಿಗೆ ಅಗತ್ಯ ಇಲ್ಲ, ಕೇವಲ ಸಂಸತ್ತಿನಲ್ಲಿ ಪಾಸ್ ಆದರೆ ಸಾಕು, ಸಾಂವಿಧಾನಿಕ ತಿದ್ದುಪಡಿ ಮಾಡಿಕೊಂಡ್ರೆ ಸಾಕು ಅಂಥೇಳಿ ಅಭಿಪ್ರಾಯವನ್ನು ಪಟ್ಟಿದೆ ಅನ್ನೋದಾದರೆ BJPಯ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಈ ಸಮಿತಿ ಕೆಲಸ ಮಾಡಿದೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಕನಿಷ್ಠ 23 ರಾಜ್ಯಗಳ ವಿಧಾನಸಭೆಗಳ ಅವಧಿಯ ಮೇಲೆ ನೇರವಾದಂತಹ ಪರಿಣಾಮವನ್ನು ಈ ರಿಪೋರ್ಟ್ ಏನಾದರೂ ಇಂಪ್ಲಿಮೆಂಟ್ ಆದರೆ ಬೀರಬಹುದು, ನೇರವಾದಂತಹ ಪರಿಣಾಮವನ್ನು ಬೀರಬಹುದು. ಅಗೇನ್ ದುಡ್ಡು ಉಳಿಸ್ಬೇಕು. ಇಲ್ಲಿ ಏನಾಗುತ್ತೆ ಈಗ ಇದರಿಂದ GDP ಜಾಸ್ತಿ ಆಗುತ್ತೆ, ಅಭಿವೃದ್ಧಿ ಉತ್ತುಂಗಕ್ಕೆ ಇರುತ್ತೆ, ಅತ್ಯಂತ ಉನ್ನತ ಅಭಿವೃದ್ಧಿಯನ್ನು ಕಾಣಿಸ್ತೀವಿ, ಭಾರತದ GDP ಅಮೆರಿಕಕ್ಕಿಂತಲೂ ಜಾಸ್ತಿ ಆಗ್ತಿದೆ. ಈ ರೀತಿಯಾದಂತಹ ಕಥೆಗಳನ್ನು ಹೇಳಿದ್ದಾರೆ ಈ ರಿಪೋರ್ಟ್ನಲ್ಲಿ. ಈ ರೀತಿಯಾದಂತಹ ಕಥೆಗಳೇ ಹೇಳಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಜನಕ್ಕೆ ಒಂದು ಪ್ರಲೋಭನೆಯನ್ನು, ಫ್ಯಾಂಟಸಿಯನ್ನು ಕ್ರಿಯೇಟ್ ಮಾಡಬೇಕಲ್ಲ, ಆ ಫ್ಯಾಂಟಸಿಯನ್ನು ಈ ರಿಪೋರ್ಟ್ನಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಕಪ್ಪು ಹಣ, ಚುನಾವಣೆಯಲ್ಲಿ ಅಕ್ರಮ, ಹಣ ಬಳಕೆಗೆ ಕಡಿವಾಣ ಬಿದ್ದಂಗಾಗುತ್ತೆ. ಇವೆಲ್ಲ ಬರೀ ಬೋಗಸ್. ಫಸ್ಟ್ ಆಫ್ ಆಲ್ ಈ ದೇಶದಲ್ಲಿ ಕಾನೂನು ಬಾಹಿರವಾಗಿ ಎಲೆಕ್ಟ್ರಾಲ್ ಬಾಂಡ್ಗಳ ಮುಖಾಂತರ ಯಾವ ಪಕ್ಷಕ್ಕೆ ಯಾಕೆ ದೇಣಿಗೆ ಕೊಟ್ಟರು, ಆ ದೇಣಿಗೆಯಿಂದ ಆ ಕಂಪನಿಗಳಿಗೆ ಆದಂತಹ ಲಾಭ ಏನು ಎನ್ನುವಂಥದ್ರ ಬಗ್ಗೆನೇ ನಮ್ಮಲ್ಲಿ ತನಿಖೆ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿ ನಾವಿರುವಂಥ ಸಂದರ್ಭದಲ್ಲಿ ಚುನಾವಣಾ ಸುಧಾರಣೆಗಳನ್ನು, ಆಪರೇಷನ್ ಕಮಲವನ್ನು ತಡೀಲಿಕ್ಕೆ ನಮ್ಮ ದೇಶದಲ್ಲಿ ಸಾಧ್ಯ ಆಗದೇ ಇರುವ ಹೊತ್ತಲ್ಲಿ ಈ ಎಲ್ಲ ಚುನಾವಣಾ ಸುಧಾರಣೆಗಳಿಂದ ಏನೂ ಆಗಲ್ಲ. ಫಸ್ಟ್ ಆಫ್ ಆಲ್ ಸೊ ಫ್ಯಾಂಟಸಿಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಇದು BJP ಪ್ರೇರಿತ ವರದಿಯಾಗಿ ಸ್ಪಷ್ಟವಾಗಿ ಗೋಚರ ಆಗ್ತಿದೆ. ಈ ಸಮಿತಿಯಲ್ಲಿರುವಂಥವರು ಅವರೇ, ರಾಮನಾಥ್ ಕೋವಿಂದ್ ಅಧ್ಯಕ್ಷರು, ಕೇಂದ್ರ ಗೃಹ ಸಚಿವರು, ಜೊತೆಗೆ ಗುಲಾಂ ನಬಿ ಆಜಾದ್ ಇದ್ದಾರೆ. ಪಾಪ BJPಗೆ ಅತ್ಯಂತ ಪ್ರೀತಿ ಪಾತ್ರರು ಗುಲಾಂ ನಬಿ ಆಜಾದ್. ಹರೀಶ್ ಸಾಳ್ವೆ BJPಯ ಪರ ಒಲವು ಹೊಂದಿರುವಂತಹ ಸುಪ್ರೀಂ ಕೋರ್ಟ್ನ ವಕೀಲ, ಜೊತೆಗೆ ಕೇಂದ್ರ ಕಾನೂನು ಸಚಿವರು, ಜೊತೆಗೆ CVC ನಿವೃತ್ತ ಕೇಂದ್ರ ವಿಚಕ್ಷಣಾ ಆಯೋಗದ ಆಯುಕ್ತರು. ಅವರು ಕೂಡ BJP ಟೈಮ್ನಲ್ಲಿ CVC ಆಗಿ ನೇಮಕಗೊಂಡಿದ್ದರು ಮೋದಿ ಸರ್ಕಾರದ ಅವಧಿಯಲ್ಲಿ, 2020ರ ಅವಧಿಯಲ್ಲಿ. ಸೊ ಅವರೆಲ್ಲ ಈ ಸಮಿತಿಯಲ್ಲಿದ್ದರು. ಸೊ ಪ್ಯೂರ್ಲಿ ಗೌರ್ಮೆಂಟ್ ರಿಪೋರ್ಟ್ ಇದಷ್ಟೇ, ನಥಿಂಗ್ ಮೋರ್ ದ್ಯಾನ್ ದ್ಯಾಟ್. BJPಯ ರಿಪೋರ್ಟ್ ಅಂದರೂ ಕೂಡ ತಪ್ಪು ಏನೂ ಇಲ್ಲ.